ಅಟ್ಯಾಚ್ಮೆಂಟಾ? ಹೌದು, ಅಟ್ಯಾಚ್ಮೆಂಟ್. ನೀನು ಕೆಲವೊಂದು ವಿಷಯಗಳನ್ನ ಹೀಗೆ ಇರಬೇಕು ಅಂತ ಅಟ್ಯಾಚ್ಡ್ ಆಗಿ ಇಟ್ಕೊಂಡಿದ್ಯಾ. ಯಾವಾಗ ಅದನ್ನ ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ಕೋತೀಯೋ ಆಗ ಎಲ್ಲವೂ ಸರಿ ಆಗುತ್ತೆ. ಅಂದ್ರೆ ವ್ಯಾಯತೋ ವಿಷಯ ಪುಂಸಃ ಸಂಗಸ್ತೇನ ಪಜಾಯೇಯ ಸಂಗತ್ ಸಂಜಯಿತೆ ಕಾಮ ಕಾಮ ಕ್ರೋಧ ಬಿಜಾಯತೆ ಕ್ರೋಧೋದ್ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮ ಸ್ಮೃತಿ ಪುಂಷತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಅರ್ಥಾತ್ ನೀನು ಜೀವನದಲ್ಲಿ ಕೆಲವೊಂದು ವಿಚಾರಗಳ ಮೇಲೆ ಆಸೆ ಪಡ್ತೀಯ. ಅದು ಹೆಣ್ಣು ಹಣ್ಣು ಮಣ್ಣು ಏನು ಬೇಕಾದ್ರೂ ಆಗಿರ್ಬೋದು. ಇದೆಲ್ಲ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡು. ನೀನು ಆ ವಿಚಾರದ ಮೇಲೆ ಪದೇ 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 ಯೋಚನೆ ಮಾಡ್ತಾ ಇರ್ತೀಯ. ಈ ಯೋಚನೆ ನಿನಗೆ ಅಟ್ಯಾಚ್ಮೆಂಟ್ ಕಡೆ ಕರ್ಕೊಂಡು ಹೋಗುತ್ತೆ. ಯಾವಾಗ ಅಟ್ಯಾಚ್ಮೆಂಟ್ ಬರುತ್ತೋ ಆಗ ಡಿಸೈರ್ ಹುಟ್ಟುತ್ತೆ. ಅಂದರೆ ಇದು ನನಗೆ ಬೇಕು ಅಂತ. ಯಾವಾಗ ಬೇಕು ಅಂತ ಅನಿಸುತ್ತೋ ಆಗ ನಿನ್ನ ಜೀವನದಲ್ಲಿ ನಡೆಯೋದು ಎರಡೇ ವಿಷಯ. ಒಂದು, ಅದು ನಿನಗೆ ಸಿಗುತ್ತೆ, ಇಲ್ಲ ಸಿಗಲ್ಲ. ಈಗ ಈ ವಿಷಯ ನಿನಗೆ ಸಿಕ್ತು ಅಂತ ಅನ್ಕೋ, ಇದನ್ನು ಅನುಭವಿಸ್ತೀಯ. ನೆಕ್ಸ್ಟ್ ಇನ್ನೊಂದೇನೋ ಬೇಕು ಅಂತ ಹೋಗ್ತೀಯ. ಈಗ ಈ ವಿಷಯ ನಿನಗೆ ಸಿಕ್ಕಿಲ್ಲ ಅಂದ ತಕ್ಷಣ ಏನಾಗುತ್ತೆ, ಇದ್ರ ಮೇಲೆ ನನಗೆ ಕೋಪ ಬರುತ್ತೆ. ಕೋಪ ಬಂದ ತಕ್ಷಣ ಏನಾಗುತ್ತೆ, ಭ್ರಮೆ ಬರುತ್ತೆ. ಅಂದರೆ ಯಾಕೆ ಈ ವಿಷಯ ನನಗೆ ಸಿಕ್ಕಿಲ್ಲ ಅಂತ. ಯಾವಾಗ ಭ್ರಮೆ ಬರುತ್ತೋ ಆಗ ಮೆಮೊರಿ ಲಾಸ್ ಆಗುತ್ತೆ. ಅಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಮೆಮೊರಿ ಲಾಸು. ಯಾವಾಗ ಈ ಮೆಮೊರಿ ಲಾಸ್ ಬರುತ್ತೋ ಆ ನಾವು ಜೀವನದಲ್ಲಿ ಕೆಳಗೆ ಬೀಳ್ತೀವಿ, ಅಂದರೆ ಪತನ ಹೊಂದ್ತೀವಿ. ಅಂದರೆ ನಿಜವಾದ ಫ್ರೀಡಮ್ ಯಾವುದು ಅಂತಂದರೆ ಯಾವುದೇ ರೀತಿ ಭಯ ಇಲ್ಲದೆ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗೋದಲ್ವಾ. ಹೌದು ಪಾರ್ಥ, ಯಾವಾಗ ನೀನು ರಿಸಲ್ಟ್ ಮೇಲೆ ಯೋಚನೆ ಮಾಡೋದು ಬಿಡ್ತೀಯೋ ಆಗ ಆ್ಯಕ್ಷನ್ಸ್ ಬಂದು ತುಂಬ ಪವರ್ಫುಲ್ ಆಗಿರುತ್ತೆ. ನಿನ್ನ ಮೈಂಡ್ ಬಂದು ಕಾಮ್ ಆಗಿರುತ್ತೆ ಮತ್ತು ಸಕ್ಸಸ್ಸು ನಿನ್ನ ಕಡೆ ನ್ಯಾಚುರಲ್ ಆಗಿ ಬರುತ್ತೆ. ಕೃಷ್ಣ ನಿನ್ನ ಮಾತು ಕೇಳಿದ್ಮೇಲೆ ನನಗೊಂಥರ ಹೊಸ ಫೀಲಿಂಗ್ ಬರ್ತಾ ಇದೆ. ಒಂಥರ ಹೊಸ ಜೀವನ ಸ್ಟಾರ್ಟ್ ಮಾಡ್ತಿರೋ ಥರ. ಹೌದು ಪಾರ್ಥ, ಇದೇ ಕರ್ಮಯೋಗ. ನಿನ್ನ ಕೆಲಸ ಏನಿದೆಯೋ ಅದ್ರ ಮೇಲೆ ಫೋಕಸ್ಡ್ ಆಗಿರು, ಡಿಟ್ಯಾಚ್ಡ್ ಆಗಿರು. ರಿಸಲ್ಟ್ ಮೇಲೆ ಆಸೆ ಪಡಬೇಡ. ನಿನ್ನ ಜೀವನನ ಒತ್ತಡದಿಂದಲ್ಲ, ಶಕ್ತಿಯಿಂದ ಮುಂದೆ ನಡೆಸ್ಕೊಂಡು ಹೋಗು. ಈ ಡಿಟ್ಯಾಚ್ಮೆಂಟ್ ಬರೋಕ್ಕೆ ಮುಂಚೆ ಮನಸ್ಸು ತಾನು ಯಾರು ಅಂತ ತಿಳ್ಕೋಬೇಕು. ಆ ಸತ್ಯನ ತಿಳ್ಕೊಳ್ಳೋಕ್ಕೆ ನೀನು ರೆಡಿನಾ?